ಮನೆಯಲ್ಲಿ ವೃದ್ಧ ತಂದೆ ತಾಯಿ ಒಬ್ಬರೇ ಇದ್ದಾರಾ? ನೀವು ಉದ್ಯೋಗ ಸಂಬಂಧ ಊರಿನಲ್ಲಿ ನಿಮ್ಮ ಪಾಲಕರನ್ನ ಒಂಟಿಯಾಗಿ ಬಿಟ್ಟು ಬಂದಿರುವಿರಾ? ಕಾರ್ಯಕ್ರಮ ನೋಡ್ತಾ ಇರೋ ನೀವು ಒಂಟಿಯಾಗಿರುವ ಹಿರಿಯ ನಾಗರಿಕರೇ? ಹಾಗಿದ್ರೆ ಇಲ್ಲೊಂದು ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ಆರ್ ಯು ಡೆಡ್ ಎಂದು ಜನಪ್ರಿಯವಾಗಿ ಕರೆಯಲಾಗುವ ಚೀನಾ ಆ್ಯಪ್ ಒಂದು ಎಲ್ಲೆಡೆ ಸುದ್ದಿ ಮಾಡ್ತಾ ಇದೆ. ಏನಿದು? ಯಾಕಿದು ಈ ಆ್ಯಪ್? ಚೀನಾದಲ್ಲಿ ಒಂಟಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಇದೆ. ನಾವು ಬದುಕಿದ್ದೇವೆ ಅನ್ನೋದನ್ನ ದಿನಂಪ್ರತಿ ದೃಢಪಡಿಸುವ ವ್ಯವಸ್ಥೆ. ಒಂದು ಮಗು ನೀತಿ, ನಗರಗಳಿಗೆ ಯುವಜನರ ವಲಸೆ ಮತ್ತು ಕುಟುಂಬ ವ್ಯವಸ್ಥೆಯ ಬದಲಾವಣೆಗಳಿಂದ ಅನೇಕ ವೃದ್ಧರು ಏಕಾಂಗಿಯಾಗಿ ಬದುಕುವ ಸ್ಥಿತಿ ಎದುರಾಗಿದೆ. ಅಂಥವರ ಆರೋಗ್ಯ ವಿಚಾರಿಸುವುದಿರಲಿ, ಅವರ ಜೊತೆ ಮಾತನಾಡೋದಕ್ಕೂ ಯಾರೂ ಇಲ್ಲ. ಅದೆಷ್ಟೋ ಮಂದಿ ಅಪಾರ್ಟ್ಮೆಂಟ್ಗಳಲ್ಲಿ, ಒಂಟಿ ಮನೆಗಳಲ್ಲಿ ಬಂದಿಯಾಗಿದ್ದು ಮನೆಯಿಂದ ಹೊರಗೆ ಬರೋದೇ ಅಪರೂಪ. ಯಾಕೆಂದ್ರೆ ಎಲ್ಲದಕ್ಕೂ ಈಗ ಆನ್ಲೈನ್. ಈ ಹಿನ್ನೆಲೆಯಲ್ಲಿ ಅವರ ಸುರಕ್ಷತೆ ಮತ್ತು ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಚೀನಾ ತಂತ್ರಜ್ಞಾನ AI ಆಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಯೊಂದನ್ನು ಜಾರಿಗೆ ತಂದಿದೆ. ಅಂದ್ರೆ ಇದು ಒಂಟಿ ಹಿರಿಯರ ಸುರಕ್ಷಿತ ವ್ಯವಸ್ಥೆಯ ಆ್ಯಪ್. ಇದಕ್ಕೆ ಸಮಾನಾಂತರವಾಗಿ ಇದೀಗ ಕರ್ನಾಟಕದಲ್ಲೂ ಒಂಟಿಯಾಗಿ ವಾಸಿಸುವ ಹಿರಿಯ ಜೀವಿಗಳ ಕುರಿತು ರಾಜ್ಯ ಪೊಲೀಸರು ನಿಗಾ ವಹಿಸಿ ಅವರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಲಿದ್ದಾರೆ. ಎಸ್, ಏಕಾಂಗಿ ಹಿರಿಯ ನಾಗರಿಕರಿಗೆ ಇದೀಗ ಖಾಕಿ ಆಸರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಆಸರೆ ಎಂಬ ಹೊಸ ಸಮುದಾಯ ಪೊಲೀಸ್ ಕಾರ್ಯಕ್ರಮವನ್ನು ಜಾರಿಗೊಳಿಸಲು ಅಧಿಕೃತ ಆದೇಶ ಹೊರಬಂದಿದೆ. ಹಾಗಂತ ಇದು ಹೊಸ ಪಿಂಚಣಿಯ ಯೋಜನೆ ಅಲ್ಲ. ಎಸ್, ಇದು ಪೊಲೀಸರ ಮಾನವೀಯ ಕಾರ್ಯ. ಈ ಸಂಬಂಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ ಅವರು ಜನವರಿ 22ರಂದು ವಿಶೇಷ ಆದೇಶ ಹೊರಡಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಪೊಲೀಸ್ ಠಾಣೆಗಳು ಬೀಟ್ ವ್ಯವಸ್ಥೆ ಸಂದರ್ಭದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿನ ಒಂಟಿಯಾಗಿ ವಾಸಿಸುವ ಹಿರಿಯರ ಮನೆಗಳನ್ನು ಗುರುತಿಸಬೇಕು. ಬಳಿಕ ಬೀಟ್ ಪೊಲೀಸ್ CPO ವಾರಕ್ಕೊಮ್ಮೆ ಗುರುತಿಸಲಾದ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿ ವಾಸಿಸುವವರ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಯಾಕೆ ಈ ಮುತುವರ್ಜಿ? ಇಂಥವರನ್ನೇ ಗುರಿಯಾಗಿಸಿಕೊಂಡು ಇತ್ತೀಚೆಗೆ ಅಪರಾಧ, ಸೈಬರ್ ಕ್ರೈಮ್ ಸೇರಿದಂತೆ ನಾನಾ ರೀತಿಯಲ್ಲಿ ಮೋಸ, ವಂಚನೆಗಳು ನಡೆಯುತ್ತಿವೆ. ತಂತ್ರಜ್ಞಾನದ ಬೆಳವಣಿಗೆಗಳ ಬಗ್ಗೆ ಅರಿವಿಲ್ಲದೆ, ಕಾನೂನಿನ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲದ ಮುಗ್ಧ ಹಿರಿಯರು ಇಂತಹ ಹೊತ್ತಲ್ಲಿ ಮೋಸ ಹೋಗುವ ಸಾಧ್ಯತೆಯೂ ಇದೆ. ಇಂತಹ ಅಪಾಯದಿಂದ ಹಿರಿಯರನ್ನ ರಕ್ಷಿಸಿ ಅವರಿಗೂ ನೆಮ್ಮದಿ ಮತ್ತು ಸುರಕ್ಷಿತ ಬದುಕು ಕಲ್ಪಿಸಬೇಕು ಎಂಬುದು ಪೊಲೀಸರ ಉದ್ದೇಶ. CPOಗಳು ಸರಿಯಾಗಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆಯೇ ಎಂಬುದನ್ನು ಆಯಾ ಠಾಣೆಗಳ PSI ಪರಿಶೀಲಿಸಬೇಕು ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಹಿರಿಯರು ಮತ್ತು ಮಹಿಳೆಯರು ಏನಾದರೂ ಸಮಸ್ಯೆ ಎದುರಿಸುತ್ತಿದ್ದರೆ ಸಂಬಂಧಪಟ್ಟ ಕಲ್ಯಾಣ ಇಲಾಖೆಗಳ ಜೊತೆ ಸಮನ್ವಯ ಸಾಧಿಸಿ ಅವರ ಸಮಸ್ಯೆಯನ್ನ ಬಗೆಹರಿಸಬೇಕು. ಇವುಗಳಲ್ಲಿ ಆರೋಗ್ಯ ಸೇವೆ, ಆಂಬ್ಯುಲೆನ್ಸ್ ಸೇವೆ ಸೇರಿದಂತೆ ಪ್ರತಿಯೊಂದು ನೆರವು ಒಳಗೊಂಡಿರುತ್ತದೆ. ಇಷ್ಟಕ್ಕೆ ಸುಮ್ಮನಾಗದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಸಂಬಂಧ ವರದಿ ಸಲ್ಲಿಸಬೇಕು. SP ಅವರು 2 ತಿಂಗಳಿಗೊಮ್ಮೆ ಹಾಗೂ IG ಗ್ರೇಡ್ ಅಧಿಕಾರಿಗಳು ತ್ರೈಮಾಸಿಕವಾಗಿ ಆಸರೆ ಕಾರ್ಯಕ್ರಮದಡಿಯಲ್ಲಿ ನಡೆಯುತ್ತಿರುವ ಕೆಲಸಗಳ ಬಗ್ಗೆ ಪರಾಮರ್ಶೆ ನಡೆಸಬೇಕು. ಏನಾದರೂ ಸುಧಾರಣೆ ಇದ್ರೆ ಮಾಡಿಕೊಂಡು ಆಸರೆ ಯೋಜನೆಯ ಸಮರ್ಪಕ ಅನುಷ್ಠಾನವನ್ನು ಖಾತ್ರಿಗೊಳಿಸಬೇಕಿದೆ. ವಿಷಯ ಇರೋದು ಇದನ್ನ ಕಾರ್ಯರೂಪಕ್ಕೆ ತರುವುದು ಅಷ್ಟು ಸುಲಭನಾ? ಅಷ್ಟೊಂದು ಪೊಲೀಸ್ ನಮ್ಮಲ್ಲಿ ಇದ್ದಾರಾ? ಇದ್ರೂ ಅವರಿಗೆ ಈ ಎಕ್ಸ್ಟ್ರಾ ಡ್ಯೂಟಿಗೆ ಟೈಮ್ ಇದೆಯಾ? ಟೈಮ್ ಇದ್ರೂ ಜವಾಬ್ದಾರಿಯಿಂದ ಡೆಡಿಕೇಶನ್ ಕೊಟ್ಟು ಏನೇ ಇರಲಿ. ಈಗ ಬ್ಯಾಕ್ ಟು ಆರ್ ಯು ಡೆಡ್ ಎಂಬ ಚೈನಾ ಆ್ಯಪ್ ಹೆಸರಿನ ಹಿಂದೆ ಇರುವ ವ್ಯವಸ್ಥೆ ಹಾಸ್ಯವಲ್ಲ, ಫನ್ ಅಲ್ಲ. ಅದು ವೃದ್ಧರ ಜೀವ ರಕ್ಷಿಸಲು ರೂಪಿಸಿದ ಕಠಿಣ ಆದರೆ ಪರಿಣಾಮಕಾರಿ ತಂತ್ರಜ್ಞಾನ ಆಧಾರಿತ ಸಾಮಾಜಿಕ ಭದ್ರತಾ ಕ್ರಮ. ಈ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದ್ರೆ, ಹಿರಿಯ ನಾಗರಿಕರು ಪ್ರತಿದಿನ 1 ಬಾರಿ ಆ್ಯಪ್ನಲ್ಲಿ ಹಾಜರಾತಿಯನ್ನು ದೃಢೀಕರಿಸಬೇಕು ಅಥವಾ ಫೇಸ್ ರೆಕಗ್ನಿಷನ್, ಇನ್ನು ಧ್ವನಿ ಪ್ರತಿಕ್ರಿಯೆ, ಬಟನ್ ಒತ್ತುವಿಕೆ ಮೂಲಕ ತಮ್ಮ ಚಟುವಟಿಕೆಯನ್ನು ಸೂಚಿಸಬೇಕು. ಕೆಲವು ಮನೆಗಳಲ್ಲಿ ಚಲನವಲನ ಸೆನ್ಸರ್ ಅನ್ನ ಇಡಲಾಗಿದೆ, ಬಾಗಿಲು ತೆರೆಯುವ ಸೆನ್ಸರ್ ಅನ್ನ ಇಡಲಾಗಿದೆ, ವಿದ್ಯುತ್ ಅಥವಾ ನೀರಿನ ಬಳಕೆಯ ಡೇಟಾಗಳನ್ನು ಪರಿಶೀಲಿಸಲಾಗುತ್ತದೆ. ನಿರ್ದಿಷ್ಟ ಸಮಯದೊಳಗೆ ಯಾವುದೇ ಚಟುವಟಿಕೆ ಕಂಡು ಬರದಿದ್ದರೆ ಮೊದಲು ಸಮುದಾಯ ಕಾರ್ಯಕರ್ತರಿಗೆ ಸೂಚನೆ ಹೋಗುತ್ತೆ. ನಂತರ ಕುಟುಂಬದ ಸದಸ್ಯರಿಗೆ ಕರೆ ಅಥವಾ ಸಂದೇಶ ರವಾನೆ ಆಗ್ತದೆ. ಇನ್ನೂ ಪ್ರತಿಕ್ರಿಯೆ ಇಲ್ಲದಿದ್ದರೆ ಪೊಲೀಸ್ ಅಥವಾ ವೈದ್ಯಕೀಯ ತುರ್ತು ಸೇವೆಗಳು ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತದೆ. ನಮ್ಮಲ್ಲೂ ಇಂತಹ ಸುಲಭದಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುವಂತಹ ಡಿಜಿಟಲ್ ಚೆಕ್ ಇನ್, ಸ್ಮಾರ್ಟ್ ಕೇರ್ ಸಿಸ್ಟಮ್ ಬಂದ್ರೆ ಈ ಆಸರೆ ಇನ್ನೂ ಪರಿಣಾಮಕಾರಿಯಾಗಿ ಹಿರಿಯ ಅಥವಾ ಒಂಟಿ ನಾಗರಿಕರಿಗೆ ನಿಜವಾಗಿಯೂ ಆಸರೆ ಆಗಬಹುದಲ್ವಾ? ಈ ವ್ಯವಸ್ಥೆ ಚೀನಾದಲ್ಲಿ ಅನೇಕ ಸಂದರ್ಭಗಳಲ್ಲಿ ವೃದ್ಧರಿಗೆ ತಕ್ಷಣ ವೈದ್ಯಕೀಯ ನೆರವು ದೊರಕುವಂತೆ ಮಾಡಿದ್ದು ಒಂಟಿಯಾಗಿ ಸಾವನ್ನಪ್ಪುವ ಘಟನೆಗಳನ್ನು ಕಡಿಮೆ ಮಾಡಿದೆ ಅಂತ ಚೀನಾ ಸರ್ಕಾರ ಹೇಳ್ತಾ ಇದೆ. ಆದರೆ ಕೆಲವರು ಖಾಸಗಿತನ ಮತ್ತು ನಿರಂತರ ನಿಗಾ ವಹಿಸುವಿಕೆಯ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಏನೇ ಇರಲಿ, ಕರ್ನಾಟಕ ಪೊಲೀಸ್ ಇಲಾಖೆಗೊಂದು ಹ್ಯಾಟ್ಸ್ ಆಫ್. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು.
ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.